ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ. ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಸರ್ಕಾರದ ಕಾರ್ಯಕ್ರಮಗಳನ್ನು ನಂಬಿಕೊಂಡಿರ್ತಕ್ಕಂಥ BPL ಕಾರ್ಡ್ನ ಜನಗಳಿಗೆ ಆತ್ಮವಿಶ್ವಾಸ ಮೂಡಿಸಬೇಕಾದ್ರೆ ಒಳ್ಳೆ ಆಸ್ಪತ್ರೆ ಆಗಬೇಕು. ತಾಲೂಕು ಹೆಡ್ ಕ್ವಾರ್ಟರ್ ನಾನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ, ಹಿಂದೆ ಈ ರಾಜಕಾರಣಿಗಳಿಗೆ ಪೈಪೋಟಿ, 2 ಎಕರೆ ಜಾಗ 1 ಲಕ್ಷ ದುಡ್ಡು ಇಕ್ಕಿದ್ರೆ ಸಾಕು ಅಲ್ಲೊಂದು ಹಾಸ್ಪಿಟ್ಲು. ಆ ಹಾಸ್ಪಿಟ್ಲ್ಗಳಿಗೆ ಡಾಕ್ಟ್ರು ಬಂದರು ಬರ್ತಾರೆ, ಬರದೇರು ಇಲ್ಲ, ನರ್ಸ್ಗಳು ಇರ್ತಾರೆ, ಇಲ್ಲದೇ ಇಲ್ಲ. ಇಂಥ ಒಂದು ವ್ಯವಸ್ಥೆ ಹಿಂದೆಯಿಂದ ನಡ್ಕೊಂಡ್ಬಂದ್ಬಿಟ್ಟದೆ. ಆದರೆ ಈಗ ಆ ರೀತಿ ಆಗೋದಿಲ್ಲ. ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಅದು ಸುಸಜ್ಜಿತವಾಗಿರಬೇಕು. ಹಾಸ್ಪಿಟ್ಲು ಅಂತಂದರೆ ಅಲ್ಲಿ 24 ಅವರ್ಸು ಡಾಕ್ಟ್ರುಗಳು ಲಭ್ಯ ಇರ್ತಕ್ಕಂಥದ್ದು. ಯಾಕಂದರೆ ಇದಕ್ಕಿದ್ದಂಗೆ ರಾತ್ರಿ ಹೊತ್ತು ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ, ಇದಕ್ಕಿದ್ದಂಗೆ ಆರೋಗ್ಯದಲ್ಲಿ ಏರುಪೇರು ಆಗಿಬಿಡ್ತದೆ. ಅವಾಗ ನಾವು ಏಕಾಏಕಿ ಮಾಗಡಿಗೋ ಅಥವಾ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇರ್ತಕ್ಕಂಥ ಆಸ್ಪತ್ರೆಗಳನ್ನೇ ಸುಸಜ್ಜಿತವಾಗಿ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಹೊತ್ಕೊಂಡಿದ್ದಾರೆ. ಇವತ್ತು ಮಾಗಡಿ ಹಾಸ್ಪಿಟ್ಲ್ ಬಗ್ಗೆ ಅವ್ರಿಗಾಗಲೇ ಮಂದಟ್ಟು ಮಾಡಿದ್ದೇನೆ. ಅದು 1948ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಶಂಕುಸ್ಥಾಪನೆ ಮಾಡಿದಂಥ ಹಾಸ್ಪಿಟ್ಲು ಮಾಗಡಿ ಹಾಸ್ಪಿಟ್ಲು. 75 ವರ್ಷ ತುಂಬಿದೆ ಆ ಹಾಸ್ಪಿಟ್ಲಿಗೆ. ಸನ್ಮಾನ್ಯ ಮಾದೇವಪ್ಪನವರು ಆರೋಗ್ಯ ಸಚಿವರಾದಂಥ ಸಂದರ್ಭದಲ್ಲಿ 30 ಬೆಡ್ ಇತ್ತು ಅವಾಗ ಅದನ್ನು ನಬಾರ್ಡ್ಗೆ ಸೇರಿಸಿ ಒಂದಷ್ಟು ಬಿಲ್ಡಿಂಗ್ಗಳನ್ನ ಕಟ್ಟಿದು. ಅದಾದಮೇಲೆ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು ಆರೋಗ್ಯ ಸಚಿವರಾದಂಥ ಸಂದರ್ಭದಲ್ಲಿ 30 ಬೆಡ್ಡಿಂದ ಅದನ್ನು 100 ಬೆಡ್ಗೆ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದೋ. ಆದರೆ ಹಾಸ್ಪಿಟ್ಲ್ ಬಿಲ್ಡಿಂಗ್ ನಮಗೂ ನಮ್ಮ ಪರಿಕಲ್ಪನೆಗೂ ಬರಲಿಲ್ಲ ಈ ಥರ ಬಿಲ್ಡಿಂಗನ್ನು ಮಾಡಬೇಕು ಅಂತಕ್ಕಂಥದ್ದನ್ನು. ಇತ್ತೀಚೆಗೆ ನಾವು ಹೋದಂಥ ಸಂದರ್ಭದಲ್ಲಿ ಇಲ್ಲ, ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಗೆ ಒಳ್ಳೆ ಆರೋಗ್ಯ ಸಚಿವರಿದ್ದಾರೆ, ಇವತ್ತು ನಮ್ಮ ಮಾಗಡಿ ತಾಲೂಕಿನ ಶುದ್ಧೀಕರಣ ಆಗಬೇಕು, ನಾವು ಸರಿ ಮಾಡ್ಕೋಬೇಕು, ಈ ವ್ಯವಸ್ಥೆಯನ್ನು ಇವತ್ತು ಸರಿಪಡಿಸ್ಕೊಳ್ತಾರೆ ನಾವು ಮುಂದೆ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ನಾನು ಹೋಗಿ ನವೀಕರಣಕ್ಕೆ ದುಡ್ಡು ಕೇಳಿದೆ. ಇಮ್ಮಿಡಿಯೇಟಾಗಿ 4 ಕೋಟಿ ಕೊಟ್ಟರು. ಒಂದು ಹಾಸ್ಪಿಟ್ಲ್ ಕೊಡು ಅಂತಂದರು. ನನಗೂ ಕೂಡ ಎಲ್ಲ ಒಂದು ಕಡೆ ಸ್ವಾರ್ಥ, ನಮ್ಮೂರಲ್ಲಿ ಅಂತ ಚಕ್ರಭಾವಿ, ಇಲ್ಲ ಇಲ್ಲಿ ಕಟ್ಸ್ಬಿಡೋಣ, ಇದು ಹಳೆ ಬಿಲ್ಡಿಂಗ್ ಆಗ್ಬಿಟ್ಟಿದೆ, ಕೇಳಿದೆ ಎಲ್ಲ ಬೀಳ್ತದೆ, ನೀರು ತೊಟ್ಟಿಗ್ತದೆ, ಇಲ್ಲಿ ಕಟ್ಸ್ಬಿಡೋಣ ಅಂತೇಳಿ ತೀರ್ಮಾನ ಮಾಡಿ ಒಂದು ನೂತನವಾಗಿ ಒಂದು ಕಟ್ಟಡವನ್ನು ಕೂಡ ಇಲ್ಲಿ ನಾವು ಕಟ್ತಾ ಇದ್ದೇವೆ. ಆದರೆ ನಮ್ಮೆಲ್ಲರ ಗುರಿ ಪ್ರಮುಖವಾಗಿ ಮಾಗಡಿ ಹಾಸ್ಪಿಟ್ಲ್ ಮೇಲೆ ಇರಬೇಕು. ಮಾಗಡಿ ಹಾಸ್ಪಿಟ್ಲು ನಮಗೆ ಅಭಿವೃದ್ಧಿ ಆದರೆ ಬಹುಶಃ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ. ನನ್ನ ತಾಲೂಕಿನ ಜನತೆಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತದೆ. ಯಾಕಂದರೆ ಅದು 100 ಬೆಡ್ ಆಗಿರೋದ್ರಿಂದ ಎಲ್ಲ ರೀತಿಯ ಡಾಕ್ಟರ್ಗಳು ಕೂಡ ಅಲ್ಲಿದ್ದಾರೆ. ಹಲ್ಲಿನ ಡಾಕ್ಟ್ರಿಂದ ಹಿಡಿದು, ಕಣ್ಣಿನ ಡಾಕ್ಟ್ರಿಂದ ಹಿಡಿದು, ಸರ್ಜನ್ಗಳಿಂದ ಹಿಡಿದು, ಫಿಸಿಷಿಯನ್ನಿಂದ ಹಿಡಿದು, ಹೆರಿಗೆ ಮಾಡ್ತಕ್ಕಂಥ ಡಾಕ್ಟ್ರಿಂದ ಹಿಡಿದು ಎಲ್ಲ ಡಾಕ್ಟರ್ಗಳು ಕೂಡ ಅಲ್ಲಿ ಲಭ್ಯ ಇರೋದ್ರಿಂದ ಆ ಹಾಸ್ಪಿಟ್ಲಿಗೆ ಹೆಚ್ಚು ಕಾಯಕಲ್ಪವನ್ನು ನಾವು ಕೊಡಲೇಬೇಕು. ಅದರ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡಿದ್ದೇವೆ. ನಮ್ಮ ಸರ್ಕಾರ ಕೂಡ ಆ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾ ಇದೆ. ನಮ್ಮ ಸಚಿವರು ಕೂಡ ಬಹುಶಃ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಘೋಷಣೆ ಮಾಡ್ತಾರೆ ಅಂತ ನಾನಾದರೂ ಕೂಡ ಭಾಳ ಆತ್ಮವಿಶ್ವಾಸದಿಂದ, ಭಾಳ ಗೌರವದಿಂದ ನಾನು ಕೂಡ ಅಂದ್ಕೊಂಡಿದ್ದೇನೆ ಅದನ್ನು ಘೋಷಣೆ ಮಾಡ್ತಾರೆ ಅಂತೇಳಿ. ಅದರಿಂದ ಆ ಒಂದು ಹಾಸ್ಪಿಟ್ಲಿನ ನವೀಕರಣಕ್ಕೂ ಕೂಡ ಈಗ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿವಸ ಒಳ್ಳೆ ಹಾಸ್ಪಿಟ್ಲಿಗೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸ್ತೇವೆ. ಆರೋಗ್ಯ ವಿಚಾರದಲ್ಲಿ ಇನ್ನಷ್ಟು ಸುಧಾರಣೆ, ಅವರು ಬಂದ ಮೇಲೆ ಸಾಕಷ್ಟು ಸುಧಾರಣೆಗಳಾಗಿದ್ದಾವೆ. ಇವತ್ತು ನಮ್ಮ ತಾಯಂದಿರು, ಆಶಾ ಕಾರ್ಯಕರ್ತರಿಗೆ ಸ್ವಲ್ಪ ದುಡ್ಡನ್ನು ನಮ್ಮ ಸರ್ಕಾರ ಹೆಚ್ಚಿಗೆ ಮಾಡಿದೆ. ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದ್ರು ಅಂತ ಕಾಣಿಸ್ತದೆ. ಎಲ್ಲ ಮುಖ್ಯಮಂತ್ರಿಗಳು, ನಮ್ಮ ಮಂತ್ರಿಗಳು ಸೇರಿ ಸ್ವಲ್ಪ ಅವರಿಗೆ ಅಷ್ಟು ಕೊಡ್ಲಿಕ್ಕೆ ಆಗದೆ ಇದ್ರು ಕೂಡ ಸ್ವಲ್ಪ ಹಣವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಒಂದು ಸ್ವಲ್ಪ ಅವರಿಗೆ ಆದರೆ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕರೋನಾ ಬಂದಂಥ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರ ಸೇವೆ ಅಮೋಘ, ನಾವು ಅದನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಯಾರು ಕೂಡ ಅಂಗನವಾಡಿಯವರು ಮತ್ತು ಆಶಾ ಕಾರ್ಯಕರ್ತರು ಯಾರೂ ಕೂಡ ಹೊರಗಡೆ ಬರಲಿಕ್ಕೆ ಆಗದೇ ಇಲ್ಲ ಅಂದಂಥ ಸಂದರ್ಭದಲ್ಲಿ ಪಾಪ ಬ್ಯಾಗ್ ನೇತಾಕೊಂಡು ಮನೆಗೆ ಹೋಗಿ ಯಾವ ಥರ ಏನಾಗಿದೆ, ಯಾವ ಮನೆಯಲ್ಲಿ ಏನಾಗಿದೆ ಅಂತ ಹೇಳಿ ಗುರುತಿಸಿದ್ರಲ್ಲ, ನಾವು ಅದನ್ನು ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಋಣ ತೀರ್ಸಲಿಕ್ಕೂ ಕೂಡ ನಮಗೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆ ಸ್ವಲ್ಪ ಕೇಂದ್ರ ಸರ್ಕಾರನೂ ಕೂಡ ಹೇಳ್ತಿದ್ರು ಬರ್ಬೇಕಾದ್ರೆ ಯಾರಿಗೋ ಮಾತಾಡ್ತಾ, ನಾವು ಬರೀ 2,000 ರೂಪಾಯಿ ಮಾತ್ರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅವರಿಗೆ, ನಾವು ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ, ಈಗ 10,000 ರೂಪಾಯಿವರೆಗೂ ಕೇಂದ್ರ ಸರ್ಕಾರನೂ ಕೂಡ ಕೈ ಜೋಡಿಸಿ ಇನ್ನೂ ಹೆಚ್ಚು ಅವರಿಗೆ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಿದ್ರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು. ಬಹುಶಃ ಈ ವಿಚಾರವಾಗಿ ಅವರೇ ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಅನೇಕ ವಿಚಾರಗಳು ನಮ್ಮ MP ಅವರು, ನಮ್ಮ
ನಮ್ಮ ಎಂ ಪಿ ಅನ್ನೋದೇ ಬರ್ತದೆ ನಮಗೆ. ಮಾಜಿ ಲೋಕಸಭಾ ಸದಸ್ಯರು ಅವರು ಬರೋಲ್ಲ. ಅದು ಅವ್ರು ಇರಬೇಕಾಗಿತ್ತು ಈ ಸಂದರ್ಭದಲ್ಲಿ. ನಾವು ಮಾಡಿದಂಥ ನಮ್ಮ ದುರದೃಷ್ಟ, ಅದು ಅವ್ರ ದುರದೃಷ್ಟ ಅಲ್ಲ. ಅವ್ರಿಗೇನು ನುಕ್ಸಾನಿಲ್ಲ, ಎಂ ಪಿ ಅವ್ರಿಗೇನು ನುಕ್ಸಾನಿಲ್ಲ. ಆದರೆ ನುಕ್ಸಾನ್ ಆಗಿರೋದು ನಮಗೆ. ಇವತ್ತು ಚಕ್ರಬಾವಿ ಗ್ರಾಮದಲ್ಲಿ 1.5 ಕೋಟಿ ವೆಚ್ಚದಲ್ಲಿ ನಾವು ಚರಂಡಿನವೇ ಕಾಂಕ್ರೀಟ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಅವರೇ ಮೂಲ ಕಾರಣ. ಇದು ಒಂದೇ ಗ್ರಾಮ ಅಲ್ಲ, ಇದು ಉದಾಹರಣೆ ಅಷ್ಟೇ. ಇವತ್ತು ಪಕ್ಕದ ಅಳಕುಪ್ಪೆ ಗ್ರಾಮಕ್ಕೆ ರಸ್ತೆ ಆಗೈತೆ, ಇವಾಗ ಪೂಜೆ ಮಾಡ್ತೀವಿ. ಇನ್ನೇನು ಅದಕ್ಕೂ ಯಾರು ಕಾರಣ ಅಂದರೆ ಅವರೇ ಕಾರಣ. ಅವ್ರೇನಾದರೂ ನಾವು ಈ ಸರಿ ಗೆಲ್ಸ್ಕೊಂಡಿದ್ದಿದ್ರೆ ಬಹುಶಃ ಇನ್ನು 4 ವರ್ಷದಲ್ಲಿ ನಮ್ಮ ಮಾಗಡಿ ಕ್ಷೇತ್ರದ ಚಿತ್ರಣನೇ ಬದಲಾವಣೆ ಮಾಡ್ತಿದ್ರು. ಇವತ್ತು ನೀರು ಬೇಕು ನಮಗೆ, ಆ ವೈಜಿ ಗುಡ್ಡದಿಂದ ಲಿಫ್ಟ್ ಮಾಡಬೇಕು ಅಂತೇಳಿ ಅದನ್ನು ಮಂಜೂರು ಮಾಡಿಸ್ಕೊಟ್ರು ನಮಗೆ. ನಮ್ಮ ಚಕ್ರವಾದಿ ಕೆರೆಗೆ ನೀರು ಬರಬೇಕು ಅಂತೇಳಿ ಭಾಳ ದಿನಗಳ ಬೇಡಿಕೆ ಇತ್ತು, ಅದನ್ನು ಕೂಡ ಮಂಜೂರಾತಿಯನ್ನು ಕೊಡಿಸಿದ್ದಾರೆ. ಈ ರೀತಿ ಹಲವಾರು ಕಾರ್ಯಕ್ರಮ. ಆದರೂ ನಮಗೆಲ್ಲ ಒಂದು ಕಡೆ ಒಂದು ನೋವು. ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದೆ, ಅವ್ರ ಅಣ್ಣ ಉಪಮುಖ್ಯಮಂತ್ರಿ. ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ಬಹುಶಃ ಅದರ ಚಿತ್ರಣನೇ ಬದಲಾವಣೆ ಆಯ್ತಿತ್ತು. ನಾವು ದುರದೃಷ್ಟರು. ನಮ್ಮ ಜನ ಯಾವ ರೀತಿ ಆಲೋಚನೆ ಮಾಡ್ತಾರೋ, ಆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತಲೇ ಹೇಳಲಿಕ್ಕಾಗಲ್ಲ. ನಮ್ಮ ಜನಗಳ ನಾಡಿ ಮಿಡ್ತಾನೆ ಇಡೋಕ್ಕಾಗಲ್ಲ, ಅಂಥ ಪರಿಸ್ಥಿತಿ ಆಗ್ಬಿಡುತ್ತೆ ರಾಜಕಾರಣದಲ್ಲಿ. ಆದರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಬರ್ತಾ ಇದ್ದಾರೆ. ಅವರೇ ಘೋಷಣೆ ಮಾಡಬೇಕು ಅಂತ ಹೇಳಿದೆ. ಇವತ್ತು ಆ ಲಿಫ್ಟ್ ಇರಿಗೇಷನ್ ಕೂಡ ಅಪ್ರೂವ್ ಮಾಡಿಸಿದ್ದಾರೆ. ಇವತ್ತು ಹಲವಾರು ಕೆರೆಗಳನ್ನ ವೈಜಿಗುಡ್ಡದ ಮುಖಾಂತರ ಅಗಲಕೋಟೆ, ಆ ಚಕ್ರಬಾವಿ, ಆ ಸಾಲಿನಲ್ಲಿರ್ತಕ್ಕಂಥ ಕೆರೆಗಳನ್ನ ತುಂಬತಕ್ಕಂಥದಕ್ಕೆ ಇನ್ನೇನು ಕೆಲವು ದಿವಸಗಳಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ. ಮತ್ತು ಹೇಮಾವತಿಯಿಂದ ನೀರು ತರೋದಕ್ಕೆ ಎಕ್ಸ್ಪ್ರೆಸ್ ಕೆನಲ್ ಮಾಡಿಸಿದಂಥವರು ಕೂಡ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು. ಶಿವಕುಮಾರ್ ಅವರು ನೆಪ ಮಾತ್ರ ಇದ್ರೂ ಕೂಡ ಅದರ ಜವಾಬ್ದಾರಿ ಹೊತ್ಕೊಂಡು ಮಾಡಿದ್ರು. ಅದೇನೋ ಸ್ವಲ್ಪ ತರಲೆ ನಡೀತಾ ಇದೆ. ಅದು ಗಲಾಟೆ ನಮ್ಮ ವಿರೋಧಿಗಳು ಬಿಜೆಪಿಯವರು, ಜನತಾದಳದವರು ಅಲ್ಲಿ ತುಮಕೂರಿನಲ್ಲಿ ನಾವು ಮಾಡಕ್ಕೆ ಬಿಡಲ್ಲ ಅಂತೇಳಿ ಸ್ವಲ್ಪ ಜಟಾಪಟಿ ನಡೀತಾ ಇದೆ. ಅದನ್ನು ಕೂಡ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ, ನಮ್ಮ ಸರ್ಕಾರ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಈ ಒಂದು TAPCMS ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ಡೈರೆಕ್ಟ್ರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. TAPCMS, ನಿಮ್ಮ VSN, BDCC ಬ್ಯಾಂಕ್ ಹುಡ್ತಾಗಿಂದ ನನಗೆ ಗೊತ್ತಿದ್ದಂಗೆ, ನನಗೆ ಜ್ಞಾಪಕ ಇರೋಂಗೆ ಇದುವರೆಗೂ ಕೂಡ ನೀವು ನಮ್ಮ ಕುಟುಂಬದ ಮೇಲೆ ವಿಶ್ವಾಸ ಇಟ್ಟು ಆ ಡೈರೆಕ್ಟರ್ ಕೆಲಸವನ್ನು ನಮ್ಮ ಕುಟುಂಬಕ್ಕೆ ಸೀಮಿತ ಮಾಡಿದ್ದೀರಾ. ಇಷ್ಟು ವರ್ಷದಲ್ಲಿ, ಸುಮಾರು ಒಂದು 35-40 ವರ್ಷದಲ್ಲಿ ರೈತರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಕುಟುಂಬ ಈ ಡೈರೆಕ್ಟರ್ಶಿಪ್ ಅನ್ನ ನಿಭಾಯಿಸಿದೆ ಅಂತದನ್ನ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಒಂದು ಸಣ್ಣ ಲೋಪನೂ ಕೂಡ ಇಲ್ಲದೆ, ಏನೇ ನರಸಪ್ಪನವರು ಇಲ್ಲಿ ಏನೋ ದುಡ್ಡು ತಗೊಂಡ್ಬಿಟ್ರು ಕಣೋ, ಇಲ್ಲ ತಮ್ಮಾಜಿ ಏನೋ ತಿನ್ಬಿಟ್ಟ, ಇಲ್ಲ ನಾರಾಯಣ ಸ್ವಾಮಿ ಅವರಿಂದ ಏನೋ ತೊಂದರೆ ಆಯ್ತು ಕಣೋ ಅಂತಕ್ಕಂಥ ಒಂದು ಸಣ್ಣನೂ ಲೋಪನೂ ಕೂಡ ಇಲ್ಲದೆ, ಎಲ್ಲೂ ಕೂಡ ನನಗೆ ಕಳೆದ ಚುನಾವಣೆಯಲ್ಲಿ ಎಲೆಕ್ಷನ್ನಲ್ಲಿ ಈ ಸೊಸೈಟಿಯಿಂದ ದುಡ್ಡು ತಗೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಏನು ಎಲ್ಲರೂ ಕಾವಲು ಹಾಕಿದ್ರಲ್ಲ ಚಕ್ರಬಾವಿ ಸೊಸೈಟಿಗೆ, ತಗೊಂಡೋಗ್ಬಿಟ್ರಂತೆ ಅಂತ ಪ್ರಚಾರ ಮಾಡಿಬಿಟ್ರು ಚುನಾವಣೆಗೆ ಬಾಲಕೃಷ್ಣ ಅಂತ. ನಾವು ಜೀವನದಲ್ಲಿ ರಾಜಕಾರಣ ಮಾಡದೇ ಇರೋ ಅಂಥ ಕೆಲಸ ಅಂತೂ ನಮ್ಮ ಕುಟುಂಬದವ್ರು ನಾವು ಮಾಡಲ್ಲ. ಬಡವರ ದುಡ್ಡು ಅದು ದೇವರ ದುಡ್ಡು, ಸಾರ್ವಜನಿಕರ ದುಡ್ಡು ದೇವರ ದುಡ್ಡು. ಯಾವುದೇ ಕಾರಣಕ್ಕೆ ಅದು ಅಪಪ್ರಚಾರ ನೋಡ್ಬೇಕಾಯ್ತು. ನಮ್ಮ ಸೆಕ್ರೆಟರಿಗೆ ಅವನ ಕಾವಲು, ಅವನೇನು ಹುಡುಕಿ ಎಲ್ಲವನೇ ಅವನೆಲ್ಲ ಹೋಗ್ಬಿಟ್ಟು ಅವನೆಲ್ಲ ದುಡ್ಡು ತಗೊಂಡು ಕೊಟ್ಬಿಟ್ಟವನೆಲ್ಲ ಬಾಲಕೃಷ್ಣಂಗೆ ಅಂತ ಹೇಳಿ MD ಅವ್ರಿಗೂ ಕೂಡ ಮನವಿ ಮಾಡಿದ್ರು, ತಗೊಂಡೋಗ್ಬಿಟ್ಟಾರಂತೆ ನೋಡ್ರಿ ಅಂತ. ಆ ಕೆಲಸ ನಾವು ಜೀವನದಲ್ಲಿ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ, ಖಂಡಿತ ನಿಮ್ಮ ಸೇವೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಡೈರಿನೂ ಕೂಡ 6 ಬಾರಿ ನಮ್ಮ ಸದಸ್ಯರನ್ನ ತಾವು ಗೆಲ್ಸಿದ್ದೀರಾ. ನಾವು ಕೂಡ ಋಣಿಯಾಗಿದ್ದೇವೆ, ನಿಮ್ಮ ಸೇವೆ ಮಾಡ್ತಾ ಇದ್ದೇವೆ, ಯಾವುದೇ ಒಂದು ಲೋಪದೋಷ ಇಲ್ಲದೆ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಆರೋಗ್ಯ ಸಚಿವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಹುಶಃ ನಮ್ಮ ಕುದೂರು ತಿಪ್ಪಸಂದ್ರದಲ್ಲಿ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಹೆಲ್ತ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಆಗ್ತಾನೆ ನಾನು ಜನತಾದಳವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದೆ. ಜನತಾದಳವನ್ನು ಯಾತಕ್ಕೋಸ್ಕರ ತೊರೆದೆ ಅಂತಂದರೆ, ಸರ್ಕಾರ ಅಧಿಕಾರಕ್ಕೆ ಬರಲ್ಲ, ನಾನು ನಿಮ್ಮ ಕೆಲಸ ಮಾಡೋಕ್ಕಾಗಲ್ಲ. ಈ ರೀತಿ ದಿನೇಶ್ ಗುಂಡ್ರವ್ರನ್ನ ಕರ್ಕೊಂಬಂದು ಕುಂಡ್ರಸಕ್ಕೆ ಆಯ್ತಿರಲಿಲ್ಲ. ಎಳ್ಕೊಂಬಂದು ಇಲ್ಲಿ ಕುಂಡ್ರಿಸಿ, ನಾನೀಗ ಕಾಂಗ್ರೆಸ್ ಶಾಸಕ, ಅವ್ರು ಮಾಡಲೇಬೇಕು, ನಮ್ಮ ಒತ್ತಡ. ನಾನು JDS ಶಾಸಕ ಆದರೆ ಆಲೋಚನೆ ಮಾಡಬೇಕಲ್ಲ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ ನಂತರ ಅವತ್ತಿನ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ರಮೇಶ್ ಕುಮಾರ್ ಅವ್ರ ಕೈಲಿ ತಿಪ್ಸಂದ್ರ ಮತ್ತು ಕುದೂರು ಹಾಸ್ಪಿಟ್ಲ್ಗಳನ್ನ ಮೇಲ್ದರ್ಜೆಗೆ ಏರಿಸ್ತು. ಅದೇನೋ ನಮಗೂ ಆದೇಶ ಸರಿಯಾಗಿ ಓದಕ್ಕೆ ಬರಲಿಲ್ಲ. ಬಿಲ್ಡಿಂಗ್ ಕಟ್ಕೊಟ್ಬಿಟ್ರು ಚೆನ್ನಾಗಿ, ಆದರೆ ಸಿಬ್ಬಂದಿ ಕೊಟ್ಟಿಲ್ಲ ನಮಗೆ. ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಕೂಡ ಕೊಟ್ಟಿಲ್ಲ. ದಯಮಾಡಿ ದಿನೇಶ್ ಗುಂಡೂರಾವ್ ಸಾಹೇಬರು ದೊಡ್ಡ ಮನ್ಸು ಮಾಡಿ, ಈಗಾಗಲೇ ಅದನ್ನು ಪ್ರಪೋಸಲ್ನ ಸರ್ಕಾರಕ್ಕೆ ಅವ್ರು ಕಳಿಸಿದ್ದಾರೆ, ಅವ್ರ ಇಲಾಖೆಯಿಂದ ಹೋಗಿದೆ. ಕಾರ್ಯದರ್ಶಿಗಳನ್ನ ಹಲವಾರು ಕಾನೂನಿನ ಅಡಚಣೆಗಳಿದ್ದಾವೆ.
ಇವತ್ತು ಒಂದು ತಾಯಿ ಮಕ್ಕಳ ಹಾಸ್ಪಿಟ್ಲ್ ಕೊಡಿ ಅಂತ ಕೇಳಿದೆ ನಾನು. ಇಲ್ಲಿ ಹೆರಿಗೆ ಸಂಖ್ಯೆ ಕಡಿಮೆ 150 ಹೆರಿಗೆ ಆಗಬೇಕು ಒಂದು ತಿಂಗಳಿಗೆ, ಅಷ್ಟು ಆಯ್ತಾ ಇಲ್ಲ ಅಂತೇಳಿ. ನಮ್ಮಲ್ಲಿ ಆಗ್ತದೆ, ನೀವು ಹಾಸ್ಪಿಟ್ಲ್ ಕೊಟ್ಟರೆ ಖಂಡಿತ ಆಗ್ತದೆ. ನಮ್ಮಲ್ಲಿ ಏನಾಗ್ತದೆ ಅಂತಂದರೆ ಈ ಹಾಸ್ಪಿಟ್ಲು ಸರಿ ಇಲ್ಲ ಅಂತೇಳಿ ಒಂದು ಹಣೆಪಟ್ಟಿಯನ್ನು ಒತ್ಕೊಂಡೋದ್ರಿಂದ ನಮ್ಮವರೆಲ್ಲ ಬೆಂಗಳೂರು ಹತ್ರ ಅಂತ ಬೆಂಗಳೂರಿಗೆ ಹೋಗ್ಬಿಡ್ತಾರೆ, ಆ ಸೋಲೂರಿಗೆ ಹೋಗ್ಬಿಡ್ತಾರೆ, ಇಲ್ಲ ರಾಮನಗರಕ್ಕೆ ಹೋಗ್ಬಿಡ್ತಾರೆ. ಇದು ನಮ್ಮ ಸಮಸ್ಯೆ. ಅದರಿಂದ ಅದು ಆಯ್ತಾ ಇಲ್ಲ. ದಯಮಾಡಿ ಅದೊಂದು ಕೂಡ ತಾವು ಗಮನವನ್ನು ಹರಿಸಬೇಕು. ಅತ್ಯಂತ ಹಿಂದುಳಿದ ತಾಲೂಕಾಗಿರೋದ್ರಿಂದ ಆ ಜವಾಬ್ದಾರಿಯನ್ನು ತಾವು ಹೊತ್ಕೊಂಡು ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ತಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ, ಇಷ್ಟೊಂದು ತಡ ಆದರೂ ಕೂಡ ತಾವು ತಾಳ್ಮೆಯಿಂದ ಕೂತ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಂಬ್ಯುಲೆನ್ಸ್ ಕೇಳೋರೆ ಯಾರು ಕೊಟ್ಟರು? ಹೌದಾ? ಸಹಕಾರ ಸಂಘದ ವತಿಯಿಂದ ಈ ಚಕ್ರಬಾವಿ ಆಸ್ಪತ್ರೆಗೆ ಒಂದು ಉಚಿತವಾಗಿ ಆಂಬ್ಯುಲೆನ್ಸ್ ಕೊಡುಗೆಯನ್ನು ಕೊಟ್ಟಿರ್ತಾರೆ ಅಶೋಕ್ ರವರು, ಅಧ್ಯಕ್ಷರು ಮತ್ತೆ ಇವರು, ಅದೇ ಅಧ್ಯಕ್ಷರು ಮತ್ತೆ ಎಲ್ಲ ಲೋಕಾರ್ಪಣೆ ಆಗೋ ದಿನ ನಾವು ಕೂಡ ಅದನ್ನ ಆಂಬ್ಯುಲೆನ್ಸ್ ಅನ್ನು ಕೊಡ್ತಾ ಇದೀವಿ. ಎಲ್ಲಿ ಕೊಡ್ತಾ ಇದ್ದೀರಾ? ಹೌದಾ, ಆಯ್ತು, ಧನ್ಯವಾದಗಳು. ನಿಮ್ಮೆಲ್ಲರ ಪರವಾಗಿ ನಮ್ಮ ಸಹಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೀನಿ. ಯಾಕಂದ್ರೆ ಆಸ್ಪತ್ರೆ ಕೂಡ ಸಹಕಾರ ಸಂಘದವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದೇ. ಯಾರು ಹೋಯ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಇವತ್ತು ಹೋಗೋರು? ಇವತ್ತು ಬಡವರು, BPL ಕಾರ್ಡ್ ಹೋಲ್ಡರ್ಸ್ ಇರ್ತಕ್ಕಂಥವ್ರು, ನಮಗೆ ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರು, ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀವಿ. ಸ್ವಲ್ಪ ಜೋಬಲ್ಲಿ ದುಡ್ಡಿದ್ರೆ ನರ್ಸಿಂಗ್ ಹೋಮ್ಗೆ ಹೋಗ್ತೀವಿ. ನಾನು ಯಾರೋ ನರ್ಸಿಂಗ್ ಹೋಮ್ಗೆ ಸೇರಿಸ್ದೆ, ಅಲ್ಲೇನು ದುಡ್ಡು ಕಿಟ್ಕೊಂಡು ಕಳಿಸಿದ್ರು ಅಷ್ಟೇ, ಕಡೆ ಕಿಮ್ಸಿಗೆ ಸೇರಿಸ್ತೆ ಹುಷಾರಾದ್ರು ಅವರು. ನಮ್ಮ ಆಲೋಚನೆಗಳೇನು ಅಂದರೆ ನರ್ಸಿಂಗ್ ಹೋಮ್ಗೆ ಹೋಗ್ಬಿಟ್ರೆ ನಮ್ಗೆ ಒಳ್ಳೆ ಚಿಕಿತ್ಸೆ ಬಂದ್ಬಿಡ್ತದೆ, ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಆ ಒಳ್ಳೆ ಚಿಕಿತ್ಸೆ ಸಿಗಲ್ಲ ಅಂತಕ್ಕಂಥ ಒಂದು ಆಲೋಚನೆ ನಮ್ಮ ಜನಗಳಲ್ಲಿ ಐತೆ. ಅದನ್ನು ದೂರ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನಮ್ಮ ಸಚಿವರು ಮಾಡ್ತಾರೆ. ಹಾಸ್ಪಿಟ್ಲುಗಳನ್ನು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡಿ ಬಡವರಿಗೋಸ್ಕರ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅವರಿಗೆ ನನ್ನ ಬೇಡಿಕೆಗಳನ್ನು ಅವರು ಈಡೇರಿಸ್ಕೊಡ್ಬೇಕು ಅಂತೇಳಿ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ, ಈ ಬಹುಶಃ ಈಗ ಬಡ್ಜೆಟ್ಟು ತಮ್ಮನ್ನು ಕೂಡ ಬಡ್ಜೆಟ್ ಮೀಟಿಂಗ್ಗೆ ಮುಖ್ಯಮಂತ್ರಿಗಳು ಕರೀತಾರೆ. ಆ ಸಂದರ್ಭದಲ್ಲಿ ನಮ್ಮ ಸ್ಥಿತಿಗತಿಗಳನ್ನು ಅವರಿಗೆ ವಿವರಿಸಿ ನಮಗೊಂದು ಒಳ್ಳೆ ಹಾಸ್ಪಿಟ್ಲನ್ನು, ಈಗಾಗಲೇ ಪ್ರಪೋಸಲ್ ಹೋಗಿದೆ, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳಿದೆ ನಾನು, ಪ್ರಪೋಸಲ್ನ ಕಳಿಸಿದಾರಂತೆ 40 ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಬಿಲ್ಡಿಂಗನ್ನು, 1 ಎಕರೆ ಜಾಗನೂ ಕೂಡ ನಮ್ಮ ಪುರಸಭೆಯವರೆಲ್ಲ ಸೇರಿ ಕೊಟ್ಟವ್ರೆ. ನಮ್ಮ ಜಾಗದ ಪಕ್ಕನೇ 1 ಎಕರೆ ಜಾಗ ಕೊಡ್ತಾ ಇದೀವಿ ನಿಮ್ಗೆ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ. ಒಂದು ಒಳ್ಳೆ ಹಾಸ್ಪಿಟ್ಲನ್ನು ಕಟ್ಕೊಡ್ಬೇಕು ಅಂತೇಳಿ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ, ಈ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಅವರಲ್ಲಿ ಮನವಿಯನ್ನು ಮಾಡ್ತಾ, ನಮ್ಮ ಕರೆಗೆ ಹೋಗೊಟ್ಟು ತಾವು ಬಂದು, ತಮ್ಮ ತಂದೆಯವರು ಬಂದಿದ್ರು ಹಿಂದೆ, ಶ್ರೀಮತಿ ಇಂದಿರಾ ಗಾಂಧಿಯವರ ಅವರು ಪ್ರಧಾನಮಂತ್ರಿಯಾಗಿ ಮಾಗಡಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರ ತಂದೆಯವರು ಅವ್ರ ಜೊತೆ ಬಂದಿದ್ರು ಇಲ್ಲಿಗೆ. ನಮ್ಮ ಚಿಕ್ಕಪ್ಪ ಅವ್ರದ್ದು, ನಮ್ಮ ತಂದೆಯವ್ರದ್ದು, ಅವ್ರದ್ದು ಎಲ್ಲ ಒಂದು ಫೋಟೋ ಇದೆ, ಅದೆಲ್ಲ ಐತೆ ಅಂತ ಗೊತ್ತಿಲ್ಲ. ಅದು ಎಲ್ಲರದು ಇಂದಿರಾ ಗಾಂಧಿ ಅವ್ರ ಜೊತೆ ಇರ್ತಕ್ಕಂಥ ಒಂದು ಫೋಟೋ, ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಜೊತೆ ಇರ್ತಕ್ಕಂಥ ಫೋಟೋ ಇದೆ. ಅದನ್ನು ಬಂದು ಅವತ್ತು ಒಂದು ನೆಂಟು. ಮತ್ತು ನಮ್ಮ ಜವರಪ್ಪನವ್ರನ್ನು ಕೂಡ ಪುರಸಭೆ ಅಧ್ಯಕ್ಷರು ಮಾಡಬೇಕಾದ್ರೆ ಅವರು ಕೂಡ ಕಾರಣಕರ್ತರು. ಅವರು ಜವರಪ್ಪನವರು ಸನ್ಮಾನ್ಯ ಗುಂಡೂರಾವ್ರವರ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ರವರ ಶಿಷ್ಯರವರು. ಅವ್ರಿಗೂ ಕೂಡ ಸೋಮಶೇಖರ್ ಅವರು ಜವರಪ್ಪನವರು. ಹೌದು ಹೌದೌದೌದೌದು. ಈಗ ಅದಕ್ಕೆ ಈ ಸಂಬಂಧ ಬೆಳೆಸ್ಕೊಂಡು ಹೋಗ್ಬೇಕಲ್ಲಪ್ಪ ನಾವು. ಈ ಸಂಬಂಧ ಬೆಳಿಬೇಕು ಅಂತಂದ್ರೆ ನಮಗೊಂದು ಒಳ್ಳೆ ಹಾಸ್ಪಿಟ್ಲ್ ಕೊಡಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿಯನ್ನು ಮಾಡಿ ತಮಗೆ ವಂದನೆಯನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.